ಭಾರತದಲ್ಲಿ ಪುಷ್ಪ ಕೃಷಿಯಲ್ಲಿನ ಇತ್ತೀಚಿನ ಪ್ರವೃತ್ತಿಗಳು ಮತ್ತು ಭವಿಷ್ಯದ ನಿರೀಕ್ಷೆಗಳು ಎಂಬ 3 ದಿನಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಜಿಎಸ್ ರಾಂಧವ ಸಭಾಂಗಣದಲ್ಲಿ ಉದ್ಘಾಟಿಸಲಾಯಿತು. ಈ ಸಮ್ಮೇಳನವನ್ನು ಸೊಸೈಟಿ ಫಾರ್ ಪ್ರಮೋಷನ್ ಆಫ್ ಆರ್ಟಿಕಲ್ಚರ್ ಬೆಂಗಳೂರು ಮತ್ತು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ನವದೆಹಲಿಯ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದು, ಬೆಂಗಳೂರಿನ ಐಸಿಎಆರ್ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಸಂಜಯ್ ಕುಮಾರ್ ಸಿಂಗ್ ಸೆಮಿನಾರ್ನ ಉದ್ದೇಶಗಳು ಮತ್ತು ವ್ಯಾಪ್ತಿಯ ಬಗ್ಗೆ ಮೌಲ್ಯಯುತವಾದ ಒಳನೋಟಗಳನ್ನು ಒದಗಿಸಿ ಚರ್ಚೆಗಳ ಮಹತ್ವವನ್ನು ತಿಳಿಸಿದರು. ನಮ್ಮ ಸಮಾಜದಲ್ಲಿ ಅನಾಚಾರ ಮಾಡುವ ದುಷ್ಟ ವ್ಯಕ್ತಿಗಳ ಗುಟ್ಟನ್ನ ಎಳೆ ಎಳೆಯಾಗಿ ರಟ್ಟು ಮಾಡ್ತೇವೆ. ಎಂತಹ ಲೀಡರ್ ಇರಲಿ, ನಿಮ್ಮ ಮುಂದೆ ಬೆತ್ತಲೆಯಾಗಿ ನಿಲ್ಲಿಸ್ತೇವೆ. ಅತಿ ಶೀಘ್ರದಲ್ಲಿಯೇ ಗುಟ್ಟು ರಟ್ಟು. ನಿಮ್ಮ ನೆಚ್ಚಿನ ವಿಟಿ ನ್ಯೂಸ್ ಕನ್ನಡ ವಾಹಿನಿಯಲ್ಲಿ ಸಮಾಜದ ಬದಲಾವಣೆಗಾಗಿ. ಅಂತಾರಾಷ್ಟ್ರೀಯ ಸ್ವೀಕಾರವನ್ನು ಪಡೆಯುವ ತಳಿಗಳತ್ತ ಗಮನ ಹರಿಸುವಂತೆ ತಿಳಿಸಿದರು. ಹೊಸ ಬೆಳೆ ಬೆಳೆಯುವ ಮೊದಲು ತಜ್ಞರು ಮತ್ತು ವಿಜ್ಞಾನಿಗಳನ್ನು ಸಂಪರ್ಕಿಸಲು ರೈತರಿಗೆ ಹೇಳಿದರು. ಸಮ್ಮೇಳನದ ಮುಖ್ಯ ಅತಿಥಿಯಾದ ಡಾಕ್ಟರ್ ವೈಎಸ್ಆರ್ ಆಂಧ್ರಪ್ರದೇಶದ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಟಿ ಜಾನಕಿರಾಮ್ ಭಾರತದಲ್ಲಿ ಪುಷ್ಪ ಕೃಷಿ ಉದ್ಯಮದ ಬೆಳವಣಿಗೆ ತೋಟದ ಮನೆಗಳ ಹಿತ್ತಲಿನಿಂದ ಜಾಗತಿಕ ಮಾರುಕಟ್ಟೆಗೆ ಸ್ಥಳಾಂತರಗೊಂಡಿವೆ ಎಂದು ಹೇಳಿದ್ದಾರೆ. ತಜ್ಞರು, ಸಂಶೋಧಕರು ಮತ್ತು ಮಧ್ಯಸ್ಥಗಾರರನ್ನ ಒಳಗೂಡಿಸುವ ಗುರಿಯನ್ನ ರಾಷ್ಟ್ರೀಯ ಸಮ್ಮೇಳನ ಹೊಂದಿದೆ. ಸಮ್ಮೇಳನವು ಭಾರತದ ಆರ್ಥಿಕತೆಯ ವಿವಿಧ ಕ್ಷೇತ್ರಗಳಲ್ಲಿ ಪುಷ್ಪ ಕೃಷಿಯ ಪ್ರಮುಖ ಪಾತ್ರವನ್ನ ಗುರುತಿಸುವ ಮಹತ್ವದ ಕ್ರಮವಾಗಿದೆ. ವಿಟಿ ನ್ಯೂಸ್ ಸಾಮಾಜಿಕ ಬದಲಾವಣೆಗಾಗಿ. ಇನ್ನಷ್ಟು ಸುದ್ದಿಗಳಿಗಾಗಿ ನಿಮ್ಮ ವಿಟಿ ನ್ಯೂಸ್ ಅನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.